ಸಿಂಹರಾಶಿ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ದುಡ್ಡು ಕಾಸಿನ ವಿಷಯ ಬಂತು ಅಂತಾದರೆ ಎಲ್ಲ ವ್ಯತ್ಯಾಸಗಳಾಗುತ್ತೆ, ತೊಂದರೆಯನ್ನು ಅಥವಾ ತಪ್ಪನ್ನು ಮಾಡ್ಕೊಳ್ತೀರಿ ಎನ್ನುವಂಥದ್ದು. ನಿಮ್ಮ ಸ್ವಭಾವಕ್ಕೆ ಬೇರೆಯವರು ಬಹಳ ಹಿಂಸೆಯನ್ನು ಪಡ್ತಾರೆ, ನಿಮ್ಮ ಒತ್ತಡವನ್ನು ತಡ್ಕೊಳ್ಳೋದಕ್ಕಾಗದೇ ಇರುವ ಹಾಗೆ ನೀವು ಮಾಡ್ತೀರಿ ಅನ್ನುವಂಥದ್ದು. ಅಕ್ಕಪಕ್ಕದವರು ನಿಮಗೆ ಸಂದರ್ಭಕ್ಕೆ ಅನುಗುಣವಾಗಿ ಏನಾದರೂ ಸಹಾಯವನ್ನು ಮಾಡಬಹುದು. ಆದರೆ ಆ ಸಹಾಯವನ್ನು ನಿರೀಕ್ಷೆ ಮಾಡುವಂಥದ್ದಾಗಲಿ ಕೇಳುವಂಥದ್ದಾಗಲಿ ಇದು ಯಾವುದೂ ಕೂಡ ನಿಮ್ಮ ಸ್ವಭಾವ ಆಗಿರುವಂಥದ್ದಲ್ಲ. ಹಿರಿಯರ ನಿಂದನೆಗೊಳಗಾಗ್ತೀರಿ. ದೊಡ್ಡವರು ನಿಮ್ಮನ್ನು ನಿಂದನೆ ಮಾಡ್ತಾರೆ, ಯಾಕಪ್ಪ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಆ ರೀತಿಯಲ್ಲಿ ನಿಮ್ಮ ನಡೆ ನುಡಿ ಎಲ್ಲವೂ ಕೂಡ ಇರುವಂಥದ್ದು. ಮಕ್ಕಳ ಜೊತೆಗಿನ ಬಾಂಧವ್ಯವನ್ನು ಹಾಗೆ ಉಳಿಸ್ಕೊಳ್ಳಿ, ಅದು ಶಾಶ್ವತವಾಗಿರಲಿ ಅನ್ನುವಂಥದ್ದು ನಮ್ಮ ಆಶಯ. ಜಗಳವನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ವಾತಾವರಣದ ವ್ಯತ್ಯಾಸ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಕಾರ್ಯಕ್ಷೇತ್ರ, ವೃತ್ತಿ, ವ್ಯವಹಾರ, ವ್ಯಾಪಾರ, ವಿದ್ಯಾಭ್ಯಾಸ ಇದೆಲ್ಲದರಲ್ಲೂ ಕೂಡ ಹಿನ್ನಡೆಯನ್ನು ನೋಡಬೇಕಾದಂತಹ ಸ್ಥಿತಿ ಈ ದಿವಸ ಬರುತ್ತೆ. ಅನಗತ್ಯವಾದಂತಹ ಮಾತುಗಳು ನಿಮ್ಮ ಅಪಯಶಸ್ಸಿಗೆ ಕಾರಣವಾಗುತ್ತೆ. ಬೇರೆಯವರ ಜೊತೆ ಇರತಕ್ಕಂತಹ ಸಂಪರ್ಕ ಏನಿದೆ ಅದು ನಿಮಗೆ ಸಮಾಧಾನ ಕೊಡುತ್ತೆ. ಆದರೆ ವ್ಯಕ್ತಿ ಯಾರು, ಹೇಗೆ ನಡ್ಕೊಳ್ತಾ ಇದ್ದೀನಿ, ಅವರು ನನ್ನನ್ನು ಯಾವ ರೀತಿಯಲ್ಲಿ ಕಾಣ್ತಾ ಇದ್ದಾರೆ, ಇವೆಲ್ಲವನ್ನು ಅಗತ್ಯವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಕ್ಕಳ ಪ್ರಗತಿ ನಿಮಗೆ ಸಂತೋಷವನ್ನು ಕೊಡುತ್ತೆ. ಸಾಮಾಜಿಕವಾದಂತಹ ಕೆಲಸಗಳಲ್ಲಿ ನೀವು ಮುಂದಾಗಬಹುದು. ವಾಸ್ತವ ವಿಚಾರಕ್ಕೆ ಹೋರಾಟವನ್ನು ಮಾಡಿ ಅಲ್ಲಿ ನಿಮಗೆ ಯಶಸ್ಸು, ಜಯ ಅನ್ನುವಂಥದ್ದಿರುತ್ತೆ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ತುಲಾರಾಶಿ ಸಹಾಯ ಮಾಡಿದಂಥವರು ನಿಮ್ಮನ್ನು ಆಶ್ರಯ ಮಾಡ್ಬೋದು. ಹಿಂದೆ ಯಾವುದೋ ನಿಮಗೆ ಅನಿವಾರ್ಯ ಇದ್ದಾಗಲೋ, ಅಗತ್ಯ ಇದ್ದಾಗಲೋ, ಕಷ್ಟದಲ್ಲಿದ್ದಾಗಲೋ ಯಾರೋ ನಿಮಗೆ ಸಹಾಯವನ್ನು ಮಾಡಿರ್ತಾರೆ. ಇವತ್ತು ಅವರು ಆ ಕಷ್ಟಕ್ಕೋ ಇನ್ಯಾವುದೋ ಬೇರೆ ರೀತಿಯ ಸಮಸ್ಯೆಗೋ ಸಿಗಹಾಕ್ಕೊಂಡಿರ್ತಾರೆ, ನಿಮ್ಮ ಆಶ್ರಯವನ್ನು ಕೇಳ್ತಾರೆ. ನೀವು ಕೃತಜ್ಞತಾಪೂರ್ವಕವಾಗಿ ಹಿಂದೆ ನಿಮಗಾದಂತಹ ಸಹಾಯವನ್ನು ಸ್ಮರಿಸುತ್ತಾ ಯಾರು ಆಶ್ರಯವನ್ನು ಕೇಳಿದಾರೋ ಅಂಥವರಿಗೆ ಸಹಾಯ ಮಾಡುವಂಥದ್ದು ಒಳ್ಳೆಯದು. ಆದರೆ ಆ ವ್ಯಕ್ತಿ ಯಾವ ರೀತಿಯ ಸಂಕಷ್ಟಕ್ಕೆ ಸಿಗಹಾಕ್ಕೊಂಡಿದ್ದಾನೆ, ಯಾವ ತಪ್ಪನ್ನು ಮಾಡಿದ್ದಾನೆ, ಅವನಿಂದ ಏನು ಅಪರಾಧ ಆಗಿದೆ, ಅಥವಾ ವಾಸ್ತವವಾಗಿ ಅವನ ಕಷ್ಟದಲ್ಲಿದ್ದಾನ, ಇದನ್ನು ವಿಮರ್ಶೆ ಮಾಡದಲೇ ತಕ್ಷಣದಲ್ಲಿ ಏನೋ ತೀರ್ಮಾನ ಮಾಡುವಂಥದ್ದು ಒಳ್ಳೆಯದಲ್ಲ. ಇದು ಗಮನದಲ್ಲಿ ಇರಲಿ ಎನ್ನುವಂಥದ್ದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ, ತಾತ್ಸಾರವನ್ನು ಮಾಡಬೇಡಿ. ಧಾರ್ಮಿಕ ಮುಖಂಡರ ಸಲಹೆ ನಿಮಗೆ ಸಮಾಧಾನ ಕೊಡುತ್ತೆ. ಆಸಕ್ತಿದಾಯಕವಾದಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಚರ್ಚೆಯನ್ನು ನಡೆಸಿ. ಲಾಭ ನಷ್ಟಗಳ ಚಿಂತನೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಹಣ ಹೂಡಿಕೆಗೆ ಉತ್ತಮವಾದಂತಹ ದಿವಸ. ಲಾಭ ಹೆಚ್ಚಾಗುವಂತಹ, ದ್ವಿಪ್ಪಟ್ಟಾಗುವಂತಹ ದಿವಸ ಅಂತ ಹೇಳಬೇಕಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮೇಸ್ತು ಗ್ರಹಾಃ ಕುರ್ವಂತು ಮಂಗಲಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಶ್ಚಿಕ ರಾಶಿ ಕೆಲವು ಕೆಲಸಗಳಿಗೆ ಬೇರೆಯವರನ್ನ ಆಶ್ರಯಿಸಿ ಅವಲಂಬಿಸಿ ಅವಮಾನ ಮಾಡಿಕೊಳ್ತೀರಿ. ನನ್ನನ್ನು ಬಿಟ್ಟರೆ ಇವರಿಗೆ ದಾರಿ ಇಲ್ಲ ಅಂತ ಹೇಳಿ ಅನ್ನಿಸ್ಕೊಳ್ತೀರಿ. ಆ ಮಾತುಗಳು ಬೇಡ. ನಿಮ್ಮ ಕೆಲಸವನ್ನು ನೀವು ಕಲಿತು ಮಾಡಿದರೂ ಪರವಾಗಿಲ್ಲ, ಅದರ ಬಗ್ಗೆ ಗಮನ ಇರಲಿ. ಒತ್ತಡಗಳಿಂದ ದೂರ ಉಳ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ವೃತ್ತಿಪರವಾದಂತಹ ಸಾಧನೆ ನಿಮಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಬೇಸರ, ಹಣ ಖರ್ಚಾಗ್ತಕ್ಕಂಥದ್ದು, ಇವೆಲ್ಲವನ್ನು ನಿಮ್ಮ ಅನುಭವಕ್ಕೆ ತಂದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಅನ್ನುವಂತಹ ಅರ್ಥ. ತಾಯಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಬಹುದು. ಮನೆಯಲ್ಲಿ ಹಬ್ಬದ ವಾತಾವರಣ, ಅರ್ಥಾತ್ ಎಲ್ಲರೂ ಕೂಡ ಸಂತೋಷವಾಗಿ ಉಲ್ಲಾಸದಿಂದ ಇರತಕ್ಕಂಥದ್ದು, ಅದನ್ನು ಹಾಗೆ ಉಳಿಸ್ಕೊಳ್ಳಿ ಅನ್ನುವಂಥದ್ದು. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.